ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಅದನ್ನು ಹೇಳ್ಬೋದು, ಏನು ತಪ್ಪಿದೆ? ಎಲ್ಲರೂ ತಪ್ಪು ಮಾಡ್ತಾರೆ. ನಾನು ತಪ್ಪು ಮಾಡಿದ್ದೀನಿ, ನೀವು ಮಾಡಿದರೆ ಎಲ್ಲರೂ ಮಾಡ್ತಾರೆ. ಇಲ್ಲಿ ಅಮಾಯಕವಾದಂಥ 11 ಜನರ ಪ್ರಾಣ, ಇವರೇನೋ ಯಾರೋ ಪೊಲಿಟಿಷಿಯನ್ ಅಲ್ಲ, ಯಾರೋ ದೊಡ್ಡ ವ್ಯಕ್ತಿಗಳಲ್ಲ, ಕೋಟ್ಯಾಧಿಪತಿಗಳ ಯಾರೂ ಅಲ್ಲ, ಬಾಲಕರು. ಮುಖ್ಯಮಂತ್ರಿನೇ ಹೇಳಿದರು ಅವ್ರ ಭವಿಷ್ಯ ಏನೇನೋ ಇತ್ತು, ಏನೇನೋ ಆಸೆ ಇಟ್ಕೊಂಡಿದ್ರು, ಡಾಕ್ಟ್ರು, ಇಂಜಿನಿಯರ್, ಏನೇನೋ ಆಸೆ ಇಟ್ಕೊಂಡಿದ್ರು ಅಂತ. ಆ ಆಸೆಗೆಲ್ಲ ನಾವು ಕಲ್ಲಾಕ್ಬಿಟ್ರಲ್ಲ, ಆಸೆ ಎಲ್ಲ ಕನಸು ನುಚ್ಚು ನೂರಾಯ್ತಲ್ಲ. ಅದನ್ನು ನಾನು ಹೇಳೋದು, ಇಲ್ಲಿ ಪೂರ್ತಿಯಾಗಿ ನಮ್ಗೆ ಕಾಣ್ತಾ ಇರೋದು ಸರ್ಕಾರದ ವೈಫಲ್ಯ. ಸರ್ಕಾರ ಒಂಚೂರು ಮನಸ್ಸು ಮಾಡಿ ಒಂದು ಗಮನ ಕೊಟ್ಟಿದ್ರೆ ಇದು ಆಗ್ತಾನೇ ಇರಲಿಲ್ಲ. ಆ ದೃಷ್ಟಿಯಿಂದ ನಾನು ಮುಖ್ಯಮಂತ್ರಿಗಳಿಗೆ ಈಗ ಕ್ರಮ ತೆಗೆದುಕೊಳ್ತಾ ಇದ್ದೀರಾ, ನೋಡೋಣ ಕೋರ್ಟಲ್ಲಿ ಏನಾಗುತ್ತೋ ಅದು ಬೇರೆ. ಆದರೆ ನೀವು ಆ ಕ್ಷಮಾಪಣೆನ ಕೇಳಿಲ್ಲ ಅನ್ನೋ ಒಂದು ಸತ್ಯ ಸಂಗತಿನೂ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಸನ್ಮಾನ್ಯ ಮುಖ್ಯಮಂತ್ರಿ, ಸನ್ಮಾನ್ಯ ಅಧ್ಯಕ್ಷ, ಒಂದೇ ನಿಮಿಷ. ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಸರ್, ಒಂದೇ ನಿಮಿಷ ಶಿವಕುಮಾರ್, ಒಂದೇ ನಿಮಿಷ. ನಾವು ರಿಪ್ಲೈನೇ ಬೇಡ ಅಂತ ಹೇಳಿದ್ರಿ. ಶಿವಕುಮಾರ್, ಒಂದೇ ನಿಮಿಷ. ರಿಪ್ಲೈನೇ ಬೇಡ, ಬೇರೆ ರಿಪ್ಲೈಗಳಿದೆಯಲ್ಲ, ಒಪ್ಪಬೇಕಂತ ಹೇಳಿ ಒಂದೇ ನಿಮಿಷ. ಪಾಪ ಎಲ್ಲ 30-40 ಜನ ಮಾತಾಡಿದ್ದಾರೆ, 6 ಗಂಟೆ ಮಾತಾಡಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಪೊಲೀಸ್ ವೈಫಲ್ಯದ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಕ್ರಮ ಕೈಗೊಂಡಿದ್ದನ್ನು ನಾನು ಸ್ವಾಗತಿಸ್ತೇನೆ. ಆದರೆ ಸರ್ಕಾರದ ಪರ್ಮಿಷನ್ ಇಲ್ದನ DPR ಸೆಕ್ರೆಟರಿ ಸ್ಟೇಡಿಯಂಗೆ ಹೋಗಿ ಅಂತೇಳಿ ಪ್ರೆಸ್ ಮೀಟ್ ಮಾಡ್ಯಾಳು, ಅವಳ ಮೇಲೆ ಯಾಕೆ ಕ್ರಮ ಆಗಲಿಲ್ಲ ಅನ್ನೋದನ್ನು ಸ್ಪಷ್ಟಪಡಿಸ್ಬೇಕು. ಮೊನ್ನೆ ಕೇಳಿದ್ರಲ್ಲ, ರಿಟೈರ್ಡ್ ಆಗೋದು. ಅಧ್ಯಕ್ಷರೇ, ಇಷ್ಟಾದರೂ ಕೂಡ ಮುಖ್ಯಮಂತ್ರಿಗಳಾಗಲಿ ಯಾರನ್ನು ಕೂಡ ಕ್ಷಮಾಪಣೆ ಕೇಳದೆ ಇರೋವಂಥದ್ದು ಸರಿಯಲ್ಲ. ಈ ರಾಜ್ಯ ಸರ್ಕಾರನೇ ತಪ್ಪು ಮಾಡಿರೋದು. ಈ 11 ಜನರ ಸಾವಿಗೆ ನೇರವಾಗಿ ಈ ರಾಜ್ಯ ಸರ್ಕಾರನೇ ಕಾರಣ. ಕ್ಷಮಾಪಣೆ ಕೇಳಲಿಲ್ಲ, ಪರಿಹಾರ ಸಿಕ್ಕಿಲ್ಲ, ಅವ್ರಿಗೆ ಒಂದು ನೆಮ್ಮದಿ ಹೋಗ್ಬೇಕಾಯ್ತು, ಅದು ಹೋಗಿಲ್ಲ. ಅದರಿಂದ ಇದು ಸರಿ ಇಲ್ಲ ಅನ್ನೋ ಮಾತನ್ನು ಹೇಳಿ ನೀವು ಕ್ಷಮಾಪಣೆ ಅಲ್ಲ. ಈಗ ಪ್ರಕಟಣೆ ಆಯ್ತು. ವಾಕೌಟ್ ಮಾಡಿ ಕೂತ್ಕೊಳ್ಳಿ. ರಾಯರೆಡ್ಡಿ ಅವರೇ, ರಾಯರೆಡ್ಡಿ ಕೂತ್ಕೊಳ್ಳಿ. ನಿಮ್ಮ ಮನೆ ಬರ್ನ ಇಷ್ಟು ಮುಗಿ. ಈಗ ಮಾನ್ಯ ಸಭಾಧ್ಯಕ್ಷರೇ, ಒಂದು ನಿಮಿಷ ತಾವು ಅವಕಾಶ ಮಾಡಿಕೊಡೋದು. ಏನು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ.